ಧರ್ಮಸ್ಥಳ ಪ್ರಕರಣಕ್ಕೆ ಎಂಟ್ರಿ ಕೊಡುವ ಮುನ್ನ ಯೋಚನೆ ಮಾಡಿ. ಸುಜಾತಾ ಭಟ್ ಜ್ಯೂಸ್ ಕಷಾಯ ಮಾರುತ್ತಿದ್ರ. ಅನನ್ಯ ಭಟ್ ನನ್ನ ಮಗಳು ಎಂದಿರುವ ಸುಜಾತಾ ಭಟ್ ಧರ್ಮಸ್ಥಳ ಪ್ರಕರಣಕ್ಕೆ ಎಂಟ್ರಿ ಕೊಡುವ ಮುನ್ನ ಸುಜಾತಾ ಭಟ್ ಏನೇನು ಮಾಡ್ತಾ ಇದ್ರು, ಅವರ ಹಿನ್ನೆಲೆ ಏನು ಎನ್ನುವಂತಹದ್ದು ಈಗಾಗಲೇ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಸುಜಾತಾ ಭಟ್ ಜ್ಯೂಸು ಕಷಾಯ ಮಾರುತ್ತಿದ್ರ, ಇದನ್ನು ನಾವು ದೃಢೀಕರಿಸ್ತಾ ಇಲ್ಲ, ಹಿಂಗೆ ಆಗಿತ್ತು ಅಂತಾನು ಹೇಳ್ತಾ ಇಲ್ಲ. ಬಟ್ ಈ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಅನನ್ಯ ಭಟ್ ನನ್ನ ಮಗಳು ಎಂದಿರುವ ಸುಜಾತಾ ಭಟ್ ಹಿನ್ನೆಲೆ ಕೆದಕುತ್ತಿರುವಂಥ SIT ತಂಡ ಹಿನ್ನೆಲೆ ಕೆದಕಬೇಕಾದ್ರೆ ಒಂದೊಂದು ಬೇರೆ ಬೇರೆ ತರಹದ ಬೇರೆ ಬೇರೆ ವಿಚಾರದಲ್ಲಿ ಆಕೆಯ ಹಿನ್ನೆಲೆಗಳು ಗೊತ್ತಾಗ್ತಾ ಇದೆ. SIT ತಂಡಕ್ಕೆ ಹಲವು ಸ್ಫೋಟಕ ಮಾಹಿತಿ ಲಭ್ಯವಾಗಿರುವಂತಹದ್ದು. ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುವ ಮುನ್ನ ಸುಜಾತಾ ಭಟ್ ಏನೇನು ಮಾಡ್ತಾ ಇದ್ರು, ಆಕೆಯ ಹಿನ್ನೆಲೆ ಏನು, ಈಗಾಗಲೇ ನಿಮಗೆ ಗೊತ್ತಿರುವಂತೆ SIT ಅಧಿಕಾರಿಗಳು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈಕೆಯ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಪದ್ಮನಾಭ ನಗರದ ಪಾರ್ಕ್ ಬಳಿ ಜ್ಯೂಸ್ ಸೆಂಟರ್ ಇಟ್ಟುಕೊಂಡಿದ್ರಂತೆ. ಇದು ದೃಢ ಅಲ್ಲ, ಖಾತ್ರಿ ಅಲ್ಲ. SIT ಮುಂದೆ ಸ್ಥಳೀಯ ವ್ಯಾಪಾರಿಗಳು ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟಿವಿಯಲ್ಲಿ ಕೆಲವರು ಸುಜಾತಾ ಭಟ್ ಅವರನ್ನು ನೋಡಿದವರು ನೋಡಿ, ಒಂದು ದಿನ ಧರ್ಮಸ್ಥಳದ ಭಾಗಶಃ ಚರ್ಚೆಗಳಾದಾಗ ಅದರ ಕಾಲಾಂಶಗಳು ಸುಜಾತಾ ಭಟ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಕಾರಣ, ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ಲು, ಕಿಡ್ನ್ಯಾಪ್ ಆಗಿದ್ಲು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, SIT ಅಧಿಕಾರಿಗಳು ನನ್ನ ಮಗಳ ಅಸ್ಥಿಯನ್ನು ಹುಡುಕಿ ಕೊಡಿ, ಆಕೆ ಜೀವಂತವಾಗಿದ್ದಾಳೋ ಸತ್ತಿದ್ದಾಳೋ ಗೊತ್ತಿಲ್ಲ, ಆಕೆಗೆ ಸಂಪ್ರದಾಯದಂತೆ ನಾನು ಅಂತಿಮ ವಿಧಿವಿಧಾನಗಳನ್ನು ಮಾಡಬೇಕು, ಹಾಗೆ ಹಿಂಗೆ ಸಾಕಷ್ಟು ವಿಚಾರಗಳನ್ನು SIT ಮುಂದೆ ಹಂಚಿಕೊಂಡಿದ್ಲು. ಅದಾದ ನಂತರ ಆಕೆ ಲಿವಿಂಗ್ ಟುಗೆದರ್ನಲ್ಲಿ ಯಾರ ಜೊತೆ ಸಂಬಂಧದಲ್ಲಿದ್ದರು, ಅದಾದ ನಂತರ ಸುಜಾತಾ ಭಟ್ರ ಮಗಳೇ ಅಲ್ಲ ಅನನ್ಯ ಭಟ್, ಅವರು ರಿವೀಲ್ ಮಾಡಿರುವಂತಹ ಫೋಟೋ ಆಕೆ ಮಗಳದ್ದೇ ಅಲ್ಲ, ನನ್ನ ಗರ್ಭದಲ್ಲೇ ಹೊತ್ತಿದ್ದೀನಿ ನನ್ನ ಮಗಳನ್ನು ನನ್ನ ಮಗಳಲ್ಲ ಅನ್ನೋದಕ್ಕೆ ನನಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅಂತ ಆಕೆನೇ ಹೇಳ್ಕೊತಾ ಇದ್ಲು. ಸೊ ಒಟ್ಟಾರೆ ಈಗ ಆಕೆಯ ಬಗ್ಗೆ ಮತ್ತೊಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿರ್ತಕ್ಕಂಥದ್ದು. ಆಕೆ ಈ ಹಿಂದೆ ಜ್ಯೂಸ್ ಮಾರ್ತಾ ಇದ್ರು ಅಂಥೇಳಿ ಒಂದಷ್ಟು ಸ್ಥಳೀಯರು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಸುಜಾತಾ ಭಟ್ ಹಿನ್ನೆಲೆ ಕೆದಕ್ತಾ ಇರುವಂಥ SIT ತಂಡಕ್ಕೆ ಹಲವು ಸ್ಫೋಟಕ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿದೆ. ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುವ ಮುನ್ನ ಸುಜಾತಾ ಭಟ್ ಏನೇನು ಮಾಡ್ತಾ ಇದ್ರು ಅನ್ನೋದಾದರೆ, ಬೆಂಗಳೂರಿನಲ್ಲಿ ಜ್ಯೂಸು ಹಾಗೂ ಕಷಾಯ ಮಾರಾಟ ಮಾಡ್ತಿದ್ರಂತೆ. ಪದ್ಮನಾಭ ನಗರದ ಪಾರ್ಕ್ ಬಳಿ ಜ್ಯೂಸ್ ಸೆಂಟರ್ ಇಟ್ಟುಕೊಂಡು ಮಾರಾಟವನ್ನು ಮಾಡ್ತಾ ಇದ್ರಂತೆ. SIT ಮುಂದೆ ಸ್ಥಳೀಯ ವ್ಯಾಪಾರಿಗಳು ಮತ್ತು ಸ್ಥಳೀಯರಿಂದ ಮಾಹಿತಿ ಹೋಗಿರುವಂತಹದ್ದು. ಟಿವಿಯಲ್ಲಿ ಕೆಲವರು ಸುಜಾತಾ ಭಟ್ ಅವರನ್ನು ನೋಡಿದವರು SIT ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. 3 ತಿಂಗಳು ಪದ್ಮನಾಭನಗರದಲ್ಲಿ ಜ್ಯೂಸ್ ಮಾರಾಟ ಮಾಡಿದ್ರಂತೆ. ಇದು ಊಹಾಪೋಹ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ವೇಗವಾಗಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.